ಎಲ್ಲರಿಗೂ ನಮಸ್ಕಾರ. ನಾನು ಜಗದಾಂಬ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡದಿ ಇಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಪ್ರಥಮ ಮಹಾಯುದ್ಧದ ಬೆಳವಣಿಗೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ನೋಡೋಣ. ಕಳೆದ ಸೆಷನ್ ಅಲ್ಲಿ ನಾವು ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಕಾರಣಗಳನ್ನು ನೋಡಿದ್ವಿ. ಈಗ ಪ್ರಥಮ ಮಹಾಯುದ್ಧದ ಡೆವಲಪ್ಮೆಂಟ್ ಮತ್ತು ಪರಿಣಾಮಗಳು ಏನು ಅನ್ನೋದನ್ನ ನೋಡೋಣ. ಮೇನ್ ಈವೆಂಟ್ಸ್ ಆರ್ ಇನ್ಸಿಡೆಂಟ್ಸ್ ಆಫ್ ದ ವಾರ್. ಕೆಲವು ಪ್ರಮುಖ ಘಟನೆಗಳು. ದ ವಾರ್ ಆನ್ ವೆಸ್ಟರ್ನ್ ಫ್ರಂಟ್, ದ ಇನ್ವೇಷನ್ ಆಫ್ ಬೆಲ್ಜಿಯಂ, August 1914, the Battle of the Marne, September 5th to 10th, 1914, the conquest on Belgium, October to November 1914, the Battle of Neuve-Chapelle, March 1915. ಅಂದ್ರೆ ಈ ಒಂದು ಯುದ್ಧ ಅತ್ಯಂತ ಭೀಕರವಾದ ಘಟನೆ ಆಗಿದ್ದು ಯುರೋಪಿನಲ್ಲಿ ಹಿಂದೆಂದೂ ಕಂಡರಿಯದ ಪರಿಣಾಮಗಳನ್ನು ಬೀರಿತ್ತು. ಅಂತಹ ಒಂದು ಯುದ್ಧ ಹಲವು ಹಂತಗಳಲ್ಲಿ ನಡೀತಾ ಹೋಯಿತು. ಆ ಘಟನೆಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ದ ವಾರ್ ಆನ್ ವೆಸ್ಟರ್ನ್ ಫ್ರಂಟ್ ಅಂದ್ರೆ ಪಾಶ್ಚಿಮಾತ್ಯ ಬಣದ ಮೇಲೆ ಯುದ್ಧ. ಇಲ್ಲಿ ಜರ್ಮನಿ ಯುದ್ಧದ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಫ್ರಾನ್ಸ್ ಅನ್ನ ಗೆಲ್ಲುವುದು ಅದರ ಪ್ರಮುಖ ಉದ್ದೇಶ ಆಗಿದ್ದರಿಂದ ಅದನ್ನ ಸರ್ವನಾಶ ಮಾಡಲು ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಜರ್ಮನಿ ತನ್ನ ಸೈನ್ಯವನ್ನ ಬೆಲ್ಜಿಯಂ ಮೂಲಕ ಹೋಗಲು ಅನುಮತಿ ನೀಡಬೇಕೆಂದು ಕೇಳಿತು. ಫ್ರಾನ್ಸ್ ಅದನ್ನ ನಿರಾಕರಿಸಿದಾಗ ತನ್ನ ಸೈನ್ಯವನ್ನ ನುಗ್ಗಿಸಿ ಅದರ ಮೇಲೆ ಆಕ್ರಮಣವನ್ನ ಕೈಗೊಂಡಿತು. ಸೊ ಎರಡನೇದಾಗಿ ದ ಇನ್ವೇಷನ್ ಆಫ್ ಬೆಲ್ಜಿಯಂ, ಆಗಸ್ಟ್ 1914. ಸೊ ಆಗ ಇಂಗ್ಲೆಂಡ್ ತಟಸ್ಥವಾಗಿರದೆ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸುವುದರ ಮೂಲಕ ಯುದ್ಧ ರಂಗವನ್ನ ಪ್ರವೇಶಿಸಿತು. ನಂತರ ಅಮೆರಿಕ, ಜಪಾನ್ಗಳು ಕೂಡ ಯುದ್ಧದಲ್ಲಿ ಭಾಗಿಯಾದವು. ಫ್ರಾನ್ಸಿನ ಆಲ್ಸೇಸ್ ಮತ್ತು ಲೊರೈನ್ಗಳ ಮುಖಾಂತರ ದಾಳಿ ಮಾಡಿ ಗೆಲ್ಲಬೇಕೆಂಬ ಜರ್ಮನಿಯ ಆಸೆ ಇದರಿಂದ ಈಡೇರಲಿಲ್ಲ. ಆದರೆ ಜರ್ಮನಿ ಬೆಲ್ಜಿಯಂ ಅನ್ನ ಆಕ್ರಮಿಸಿತು. ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಸೋತು ಉತ್ತರ ಫ್ರಾನ್ಸ್ ಜರ್ಮನರ ಕೈ ಸೇರಿತು. ಬ್ಯಾಟಲ್ ಆಫ್ ದ ಮಾರ್ನೆ, ಸೆಪ್ಟೆಂಬರ್ 5 to 10, 1914. ಸೊ ಸೆಪ್ಟೆಂಬರ್ 5ರಿಂದ 10ರವರೆಗೂ ಜರ್ಮನ್ನರಿಗೂ ಫ್ರೆಂಚರಿಗೂ ಪ್ಯಾರಿಸಿನ ಮಾರ್ನೆ ಎಂಬಲ್ಲಿ ಯುದ್ಧ ನಡೆಯಿತು. ಫ್ರೆಂಚ್ ದಂಡನಾಯಕ ಜೊಫ್ರೆ ಅಪ್ರತಿಮ ಯುದ್ಧ ಕೌಶಲ್ಯವನ್ನ ಪ್ರದರ್ಶಿಸಿ ಜರ್ಮನ್ನರನ್ನ ಹಿಮ್ಮೆಟ್ಟಿಸಿದರು. ದ ಕಾನ್ಕ್ವೆಸ್ಟ್ ಆನ್ ಬೆಲ್ಜಿಯಂ. ನಂತರ ಜರ್ಮನಿ ಬೆಲ್ಜಿಯಂ ಅನ್ನು ಆಕ್ರಮಿಸಿ ವೈಪ್ರಸ್, ಕ್ಯಾಲೈಸ್, ಡನ್ಕಿರ್ಕ್ ನನ್ನು ವಶಪಡಿಸಿಕೊಂಡು ಪುನಃ ಫ್ರಾನ್ಸಿನ ಮೇಲೆ ವಿಜಯವನ್ನ ಸಾಧಿಸಿತು. ದ ಬ್ಯಾಟಲ್ ಆಫ್ ನ್ಯೂವೆ-ಚಾಪೆಲೆ, ಮಾರ್ಚ್ 1915. ಇದಾದ ನಂತರ ಬೆಲ್ಜಿಯಂನ ಆಕ್ರಮಣದ ನಂತರ 1915ರ ಮಾರ್ಚ್ನಲ್ಲಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಜರ್ಮನಿಗಳ ನಡುವೆ ಯುದ್ಧ ನ್ಯೂವೆ-ಚಾಪೆಲೆ ಎಂಬಲ್ಲಿ ನಡೆದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ತಮ್ಮ ನೌಕಾಶ್ರೇಷ್ಠತೆಯನ್ನ ಮೆರೆದವು. ದ ಬ್ಯಾಟಲ್ ಆಫ್ ವೈಪ್ರಸ್, ಇದು ಕೂಡ ಇನ್ನೊಂದು ಪ್ರಮುಖ ಘಟನೆಯಾಗಿದ್ದು ಏಪ್ರಿಲ್ 22, 1915ರಲ್ಲಿ ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ವೈಪ್ರಸ್ ನಲ್ಲಿ ಕಾಳಗ ನಡೆದು ಜರ್ಮನಿ ಇದರಲ್ಲಿ ವಿಫಲವಾದರೂ ಪ್ರಥಮ ಬಾರಿಗೆ ವಿಷಾನಿಲವನ್ನ ಬಳಸಿ ಯಶಸ್ವಿ ಆಯಿತು. ಮತ್ತೊಂದು ಘಟನೆ ಬ್ಯಾಟಲ್ ಆಫ್ ವೆರ್ಡುನ್. ಇದು ಫೆಬ್ರವರಿ 21, 1916ರಂದು ಜರ್ಮನಿ ಮತ್ತು ಫ್ರಾನ್ಸ್ನ ನಡುವೆ ನಡೆದು ವೆರ್ಡುನ್ ಎಂಬಲ್ಲಿ ಯುದ್ಧ ಸಂಭವಿಸಿತು. ಮಿತ್ರಕೂಟಕ್ಕೆ ಜಯವಾಯಿತು. ಇಷ್ಟಾದರೂ ಇಟಲಿ ಮತ್ತು ರುಮೇನಿಯಾಗಳಲ್ಲಿ ಜರ್ಮನಿ ವಿಜಯವನ್ನ ಸಾಧಿಸಿತು. ಮತ್ತೊಂದು ಕಾಳಗ ಬ್ಯಾಟಲ್ ಆಫ್ ಸೊಮ್ಮೆ. ಇದು ಜುಲೈ 1, 1916ರಂದು ಬ್ರಿಟನ್ ಮತ್ತು ಫ್ರೆಂಚ್ ಸೇನೆಗಳ ಹಾಗೂ ಜರ್ಮನ್ನರ ನಡುವೆ ನಡೆಯಿತು. ಇದು ಅತ್ಯಂತ ವಿನಾಶಕಾರಿ ಯುದ್ಧವಾಗಿದ್ದು ಅಪಾರ ಸಾವು ನೋವನ್ನ ಉಂಟು ಮಾಡಿತು. ಜೊತೆಗೆ ಇದು ಮೊದಲ ಬಾರಿಗೆ ಈ ಯುದ್ಧದಲ್ಲಿ ಟ್ಯಾಂಕರ್ಗಳನ್ನ ಬಳಕೆ ಮಾಡಿ ಯಶಸ್ವಿ ಆಯಿತು. ಮತ್ತೊಂದು ಯುದ್ಧ ದ ವಾರ್ ಆಫ್ ಹಿಂಡೆನ್ಬರ್ಗ್. ಇದು ಏಪ್ರಿಲ್ 1917ರಲ್ಲಿ
ಮಿತ್ರಕೂಟದ ಸೇನೆ ಜೋಫ್ರೆ ನಾಯಕತ್ವದಲ್ಲಿ ಜರ್ಮನಿಯ ಹಿಂಡೆನ್ಬರ್ಗ್ ರೇಖೆಯ ಸಂದರ್ಭದಲ್ಲಿ ನಡೀತು. ಜರ್ಮನಿಯ ನಾಯಕತ್ವದಲ್ಲಿ ಹಿಂಡೆನ್ಬರ್ಗ್ ರೇಖೆಯಿಂದ ಅದು ಹಿಮ್ಮೆಟ್ಟಿತು. ಅದೇ ವರ್ಷ ಯು-ಬೋಟ್ ದಾಳಿ ಕೂಡ ನಡೆಸಿತು. ವಾರ್ ಆನ್ ದ ಈಸ್ಟರ್ನ್ ಅಂಡ್ ಸೌತ್ ಈಸ್ಟರ್ನ್ ಫ್ರಂಟ್ ಅಂದ್ರೆ ಪೌರ್ವಾತ್ಯ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಮೇಲೆ ಯುದ್ಧ. ಜರ್ಮನಿ ಫ್ರಾನ್ಸ್ ಮೇಲೆ ದಾಳಿ ಮಾಡಲು ಹೊರಟಾಗ ರಷ್ಯಾ ಪ್ರಷ್ಯಾದ ಮೇಲೆ ದಾಳಿ ಮಾಡಿತು ಮತ್ತು ಹಲವು ವಿಜಯಗಳನ್ನು ಸಾಧಿಸಿತು. ಇದು ಪಶ್ಚಿಮದ ದಾಳಿಯಲ್ಲಿ ಜರ್ಮನಿ ಮಾರನೇ ಕಾಳಗದಲ್ಲಿ ಹಿಮ್ಮೆಟ್ಟಲು ಕಾರಣವಾಯಿತು. ನಂತರ ರಷ್ಯಾ ಆಸ್ಟ್ರಿಯಾದ ಮತ್ತು ಟರ್ಕಿಗಳ ಮೇಲೆ ಆಕ್ರಮಣ ನಡೆಸಿತು. ಇದಕ್ಕೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನ ಸಹಕಾರವೂ ಕೂಡ ಇತ್ತು. ಮತ್ತೊಂದು ದ ಬ್ಯಾಟಲ್ ಆಫ್ ಡಾರ್ಡೆನೆಲ್ಸ್. ಯುದ್ಧಕ್ಕೆ ಟರ್ಕಿಯ ಪ್ರವೇಶದೊಂದಿಗೆ ಬಾಲ್ಕನ್ ಪ್ರದೇಶಗಳ ಚಿತ್ರಣ ಬದಲಾಯಿತು. ಇದು ರಷ್ಯಾಗೆ ವ್ಯತಿರಿಕ್ತವಾಯಿತು. ಈ ಜಲಮಾರ್ಗದ ಮೂಲಕ ತನ್ನ ಯುದ್ಧ ಮತ್ತು ವ್ಯಾಪಾರಿ ನೌಕೆಗಳನ್ನ ಪ್ರವೇಶ ಪಡೆಯುವುದು ರಷ್ಯಾದ ಎಣಿಕೆಯಾಗಿತ್ತು. ಜರ್ಮನಿ ಇದಕ್ಕೆ ಅಡ್ಡಿಯಾಗಿದ್ದು ರಷ್ಯಾ ಮತ್ತು ಜರ್ಮನಿ ನಡುವೆ ವಿರಸ ಪ್ರಾರಂಭವಾಯಿತು. ಹಾಗಾಗಿ ಇದರ ಮೇಲೆ ಮಿತ್ರ ರಾಷ್ಟ್ರಗಳು ಆಕ್ರಮಣ ಮಾಡಿದ್ವು. ಆದರೆ ಇದರಿಂದ ಯಾವ ಉಪಯೋಗವೂ ಆಗಲಿಲ್ಲ ಎನ್ನಲಾಗಿದೆ. ಮತ್ತೊಂದು ದ ಕ್ಯಾಂಪೇನ್ ಆಫ್ ಗ್ಯಾಲಿಪೋಲಿ. ಇದು ಫೆಬ್ರವರಿ ಮತ್ತು ಮಾರ್ಚ್ 1915ರಲ್ಲಿ ನಡೆಯಿತು. ಈ ಪ್ರದೇಶವು ಟರ್ಕಿಯ ಅಧೀನದಲ್ಲಿದ್ದು ಕಾನ್ಸ್ಟಾಂಟಿನೋಪಲ್ನ ಪ್ರಮುಖ ವ್ಯಾಪಾರಿ ನಗರವೂ ಕೂಡ ಆಗಿತ್ತು. ಜೊತೆಗೆ ಏಷ್ಯಾ ಮತ್ತು ಯುರೋಪ್ಗಳನ್ನ ಒಂದು ಮಾಡುವ ಸಂಪರ್ಕಿಸುವ ಕೊಂಡಿಯಾಗಿ ಕೂಡ ಇತ್ತು. ಅದನ್ನು ಪಡೆಯೋದಕ್ಕೋಸ್ಕರ ಈ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಯುದ್ಧ ಸಂಭವಿಸಿತು. ಗ್ಯಾಲಿಪೋಲಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಪಡೆಯುವ ಉದ್ದೇಶದಿಂದ ಜರ್ಮನಿ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್ಗಳು ಕೂಡ ಇಲ್ಲಿ ಪ್ರಯತ್ನಿಸಿ ಆಕ್ರಮಣವನ್ನ ನಡೆಸಿದವು. ಎಂಟ್ರಿ ಆಫ್ ಬಲ್ಗೇರಿಯಾ ಇಂಟು ದ ವಾರ್. ಅಕ್ಟೋಬರ್ 1915ರ ವೇಳೆಗೆ ಗ್ಯಾಲಿಪೋಲಿ ಕದನದಲ್ಲಿ ಮಿತ್ರ ರಾಷ್ಟ್ರಗಳು ಸೋಲನ್ನ ಅನುಭವಿಸಿದ ನಂತರ 1915ರ ಅಕ್ಟೋಬರ್ನ ವೇಳೆಗೆ ಬಲ್ಗೇರಿಯಾ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧಕ್ಕೆ ಇಳಿಯಿತು. ದ ಕ್ರಶಿಂಗ್ ಆಫ್ ಸರ್ಬಿಯಾ. ನವೆಂಬರ್ 1915ರಲ್ಲಿ ಆಸ್ಟ್ರಿಯಾ ಮತ್ತು ಜರ್ಮನಿಗಳು ಸೇರಿ ಸರ್ಬಿಯಾದ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡವು. ಮತ್ತೊಂದು ಕ್ರಶಿಂಗ್ ಆಫ್ ರೊಮೇನಿಯಾ. ಇದು ಡಿಸೆಂಬರ್ 1916ರಲ್ಲಿ ನಡೆಯಿತು. ಇಲ್ಲಿಯವರೆಗೂ ತಟಸ್ಥವಾಗಿದ್ದ ರುಮೇನಿಯಾವು ಕೂಡ ಟ್ರಾನ್ಸಿಲ್ವೇನಿಯಾದಿಂದ ವಿಮೋಚನೆ ಪಡೆಯಲು, ಅಂದ್ರೆ ಇದು ಈ ಹಿಂದೆ ಟ್ರಾನ್ಸಿಲ್ವೇನಿಯಾ ಸರ್ಕಾರದ ಅಧೀನದಲ್ಲಿತ್ತು, ಅದರಿಂದ ವಿಮೋಚನೆಯನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಇದು ಆಸ್ಟ್ರಿಯಾ ಮತ್ತು ಹಂಗೇರಿಗಳ ಮೇಲೆ ಆಕ್ರಮಣವನ್ನ ನಡೆಸಿ ಯುದ್ಧಕ್ಕೆ ಇಳಿಯಿತು. ವಾರ್ ಆನ್ ದ ಸೀ ಫ್ರಂಟ್. ನೌಕಾಶ್ರೇಷ್ಠ ರಾಷ್ಟ್ರಗಳ ಮೇಲೆ ಆಕ್ರಮಣ, ಯುದ್ಧ. ನೌಕಾಶ್ರೇಷ್ಠತೆ ಹೊಂದಿದ್ದ ಇಂಗ್ಲೆಂಡ್ ಸಮುದ್ರದ ಮೇಲೆ ಹಿಡಿತಕ್ಕೆ ಪ್ರಯತ್ನಿಸಿತು. ವ್ಯಾಪಾರ ಮತ್ತು ವಾಣಿಜ್ಯಗಳ ಅಭಿವೃದ್ಧಿ ಮತ್ತು ಅದರ ವಸಾಹತುಗಳ ರಕ್ಷಣೆ ಇದರ ಪ್ರಮುಖ ಗುರಿಯಾಗಿತ್ತು. ಈ ನಿಟ್ಟಿನಲ್ಲಿ ಬ್ರಿಟನ್ 1914 ಡಿಸೆಂಬರ್ನಲ್ಲಿ ಜರ್ಮನಿಯ ಹಿಡಿತವನ್ನು ತಪ್ಪಿಸಲು ಹೆಲಿಗೋಲ್ಯಾಂಡ್, ಚಿಲಿ, ಪಾಕ್ ದ್ವೀಪಗಳು ಮುಂತಾದ ಕಡೆ ತನ್ನ ನೌಕಾಪಡೆಯನ್ನು ನುಗ್ಗಿಸಿ ಆಕ್ರಮಣವನ್ನ ಕೈಗೊಂಡಿತು. ಮತ್ತೊಂದು ಯುದ್ಧ ಅಂತಂದ್ರೆ ದಿ ಬ್ಯಾಟಲ್ ಆಫ್ ಜೆಟ್ಲ್ಯಾಂಡ್. ಇದು ಮೇ 1916ರಲ್ಲಿ ಸಂಭವಿಸಿತು. ಜರ್ಮನಿ ಮತ್ತು ಇಂಗ್ಲೆಂಡ್ಗಳು ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸುವ ಉದ್ದೇಶದಿಂದ ಈ ಜೆಟ್ಲ್ಯಾಂಡ್ ಮೇಲೆ ಆಕ್ರಮಣವನ್ನ ನಡೆಸಿತು. ಈ ಯುದ್ಧದಿಂದ ಎರಡೂ ರಾಷ್ಟ್ರಗಳಿಗೆ ಹೆಚ್ಚಿನ ಲಾಭವೇನೂ ಆಗದೇ ಇದ್ರೂ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸುವುದು ಎನ್ನಲಾಗಿದೆ. ಆದರೂ ಇತಿಹಾಸಕಾರರ ಪ್ರಕಾರ ಇಲ್ಲಿ ನಿಜವಾದ ವಿಜಯ ಇಂಗ್ಲೆಂಡಿನದಾಯಿತು ಎನ್ನಲಾಗಿದೆ. ಮತ್ತೊಂದು ವಾರ್ ಆನ್ ಇಟಾಲಿಯನ್ ಫ್ರಂಟ್. ಇಟಾಲಿಯನ್ ನೇತೃತ್ವದ ರಾಷ್ಟ್ರಗಳ ಮೇಲಿನ ಹೋರಾಟ, ದ ವಾರ್ ಅಗೇನ್ಸ್ಟ್ ದ ಸೆಂಟ್ರಲ್ ಪವರ್ಸ್. ಇದು ಮೇ 23, 1915ರಲ್ಲಿ ನಡೆಯಿತು. ಟ್ರಿಪಲ್ ಎಂಟೆಂಟ್ಗೆ ಸಹಿ ಹಾಕಿದ ಇಟಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧರಂಗಕ್ಕೆ ಇಳಿಯಿತು. ಇದು ಮೊದಲು
ಏನು ತ್ರಿರಾಷ್ಟ್ರ ಮಿತ್ರಕೂಟದಲ್ಲಿ ಇದ್ದಂತಹ ಇಟಲಿ ಟ್ರಿಪಲ್ ಎಂಟೆಂಟ್ಗೆ ಸಹಿ ಹಾಕಿದ ನಂತರ ಮಿತ್ರ ರಾಷ್ಟ್ರಗಳ ಗುಂಪಿಗೆ ಸೇರಿತು. ಟ್ರೆಂಟಿನೋದ ಬಳಿ ಆಸ್ಟ್ರಿಯಾ ಮತ್ತು ಇಟಲಿ ಸೈನ್ಯಕ್ಕೆ ಯುದ್ಧ ಸಂಭವಿಸಿ ಆಸ್ಟ್ರಿಯಾ ಈ ಯುದ್ಧದಲ್ಲಿ ಹಿಮ್ಮೆಟ್ಟಿತು ಎನ್ನಲಾಗಿದೆ. ವಾರ್ ವಿತ್ ಆಸ್ಟ್ರಿಯಾ. ಟ್ರೆಂಟಿನೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ 1915ರಲ್ಲಿ ಇಟಲಿ ಆಸ್ಟ್ರಿಯಾದ ಮೇಲೆ ಆಕ್ರಮಣವನ್ನ ಮಾಡಿ ಅಲ್ಲಿ ಸೋಲನ್ನ ಅನುಭವಿಸಿತು. ದ ವಾರ್ ಅಗೇನ್ಸ್ಟ್ ಜರ್ಮನಿ ಅಂಡ್ ಆಸ್ಟ್ರಿಯಾ 1917. 1917ರಲ್ಲಿ ಮತ್ತೆ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಒಂದಾಗಿ ಆಸ್ಟ್ರಿಯಾ ಮತ್ತು ಜರ್ಮನಿಯ ಮೇಲೆ ಆಕ್ರಮಣವನ್ನ ಮಾಡಿದವು. ಇಲ್ಲೂ ಕೂಡ ಟ್ರೆಸ್ಟಿ ಮತ್ತು ಟ್ರೆಂಟಿನೋಗಳೇ ಪ್ರಮುಖ ವಿಚಾರಗಳಾಗಿತ್ತು ಜರ್ಮನಿ ಮತ್ತು ಆಸ್ಟ್ರಿಯಾದ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ. ಮತ್ತೊಂದು ದ ಮೈನರ್ ಫ್ರಂಟ್ಸ್. ಇದು ಕೂಡ ಇನ್ನೊಂದು ಪ್ರಮುಖ ಘಟನೆಯಾಗಿದ್ದು, ಮುಖ್ಯವಾಗಿ ಯುರೋಪಿನ ರಾಷ್ಟ್ರಗಳಲ್ಲಿ, ಅದರಲ್ಲೂ ಒಂದು ಏಷ್ಯಾ ಮೈನರ್ ಮತ್ತು ಮೆಸೊಪೊಟೇಮಿಯಾ ಮುಂತಾದ ಪ್ರದೇಶಗಳಲ್ಲಿದ್ದಂತಹ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿದ್ದು, ಅವುಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದ ಈ ನಿಟ್ಟಿನಲ್ಲಿ ಇನ್ವೇಷನ್ ಆನ್ ಏಷ್ಯಾ ಮೈನರ್ 1917ರಲ್ಲಿ ಆಯಿತು. ಇದು ಮುಖ್ಯವಾಗಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಪ್ರಾರಂಭವಾದರೂ ಏಷ್ಯಾ ಮೈನರ್ನಲ್ಲೂ ಹಲವು ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿದ್ದವು. ಮುಂದುವರೆದು ಅಟೋಮನ್ ಸಾಮ್ರಾಜ್ಯದ ಭಾಗಗಳಾದಂತಹ ಏಷ್ಯಾ ಮೈನರ್, ಸಿರಿಯಾ, ಅರೇಬಿಯಾ ಮುಂತಾದವುಗಳ ಮೇಲೂ ರಷ್ಯಾ ಮತ್ತು ಇಂಗ್ಲೆಂಡ್ಗಳು ದಾಳಿ ಮಾಡಲು ನಿರ್ಧರಿಸಿ ಅವುಗಳ ಮೇಲೆ ಆಕ್ರಮಣ ಮಾಡಿ ವಿಜಯವನ್ನ ಗಳಿಸಿದವು. ಮತ್ತೊಂದು ಇನ್ವೇಷನ್ ಆನ್ ಮೆಸೊಪೊಟೇಮಿಯಾ 1918. 1918ರಲ್ಲಿ ಮುಸ್ಲಿಂ ರಾಷ್ಟ್ರವಾದಂತಹ ಮೆಸೊಪೊಟೇಮಿಯಾದ ಮೇಲೂ ದಾಳಿ ಮಾಡಿತು. ಇದು ಮೆಸೊಪೊಟೇಮಿಯಾ ಜರ್ಮನಿಯ ಪರವಾಗಿದೆ ಎಂಬ ಕಾರಣದಿಂದ ಮಿತ್ರ ರಾಷ್ಟ್ರಗಳು ಇದರ ಮೇಲೆ ಆಕ್ರಮಣವನ್ನು ನಡೆಸಿದವು. ಟರ್ಕಿಶ್ ಸೈನ್ಯ ಪ್ರಾರಂಭದಲ್ಲಿ ಮೇಲುಗೈಯನ್ನ ಪಡೆದು ಈ ಮಿತ್ರ ರಾಷ್ಟ್ರಗಳಿಗೆ ಮುಖಭಂಗವಾದರೂ ಇಷ್ಟಕ್ಕೆ ಸುಮ್ಮನೆ ಕೂರದ ಇಂಗ್ಲೆಂಡ್ ಮರು ವರ್ಷವೇ ಮೆಸೊಪೊಟೇಮಿಯಾದ ಮೇಲೆ ಮತ್ತೊಮ್ಮೆ ದಾಳಿ ನಡೆಸಿ ಅದನ್ನ ವಶಪಡಿಸಿಕೊಂಡಿತು. ಎಂಟ್ರಿ ಆಫ್ ಅಮೆರಿಕಾ ಇಂಟು ದ ವಾರ್ 1917. ಜರ್ಮನಿಯ ವಿನಾಶಕಾರಿ ಯುದ್ಧ ತಂತ್ರಗಳಿಂದ ಜರ್ಜರಿತವಾದಂತಹ ಜಗತ್ತು, ಅದರ ಜೊತೆಗೆ ಅಮೆರಿಕಾದ ಲೂಸಿಟಾನಿಯಾ ಎಂಬ ಹಡಗನ್ನ ಜರ್ಮನ್ ಸಬ್ಮೆರಿನ್ಗಳು ಹಾಳು ಮಾಡಿದ್ದು, ನಾಶ ಮಾಡಿದ್ದು ಅಮೆರಿಕ ಯುದ್ಧ ಪ್ರವೇಶಕ್ಕೆ ಪ್ರಮುಖ ಕಾರಣವಾಯಿತು ಎನ್ನಬಹುದು. ಪ್ರಜಾಪ್ರಭುತ್ವಕ್ಕಾಗಿ ಪ್ರಪಂಚದಲ್ಲಿ ಶಾಂತಿ, ನ್ಯಾಯಪರತೆಯ ಜೀವನದಲ್ಲಿ ನಂಬಿಕೆಯನ್ನಿಟ್ಟಿದ ಅಮೆರಿಕ ಈ ಒಂದು ಘಟನೆಯಿಂದಾಗಿ ಯುದ್ಧ ಪ್ರವೇಶ ಮಾಡಬೇಕಾಯಿತು. ಇದರಿಂದ ಮಿತ್ರ ರಾಷ್ಟ್ರಗಳ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಎನ್ನಬಹುದು. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ಅಂತಂದ್ರೆ ದ ಬೋಲ್ಶೆವಿಕ್ ರೆವಲ್ಯೂಷನ್ ಇನ್ ರಷ್ಯಾ. ಮಾರ್ಚ್ 15, 1917ರ ವೇಳೆಗೆ ರಷ್ಯಾದಲ್ಲಿ ಬೋಲ್ಶೆವಿಕ್ ಕ್ರಾಂತಿ ಸಂಭವಿಸಿ ರಷ್ಯಾ ತನ್ನ ಸೈನ್ಯವನ್ನ ವಾಪಸ್ ಕರೆಸಿಕೊಂಡಿತು. 1915 ಮತ್ತು 16ರ ಯುದ್ಧಗಳಲ್ಲಿ ರಷ್ಯಾ ಒಂದಾದ ನಂತರ ಒಂದರಂತೆ ಸೋಲನ್ನ ಅನುಭವಿಸ್ತಾ ಬಂದದ್ದು ರಷ್ಯಾದಲ್ಲಿ ಆಂತರಿಕ ಕಲಹ ಏರ್ಪಡೋದಕ್ಕೆ ಕಾರಣವಾಯಿತು, ಕ್ರಾಂತಿ ಸಂಭವಿಸಲಿಕ್ಕೆ ಕಾರಣವಾಯಿತು. ಎರಡನೇ ನಿಕೋಲಸನ ವಿರುದ್ಧ, ಅಂದಿನ ರಾಜನಾಗಿದ್ದಂತಹ ಎರಡನೇ ನಿಕೋಲಸನ ವಿರುದ್ಧ ರಷ್ಯಾದಲ್ಲಿ ಕ್ರಾಂತಿ ಸಂಭವಿಸಿತು. ಆ ನಂತರ ಈ ಒಂದು ಕಾರಣದಿಂದಾಗಿ ರಷ್ಯಾ ಯುದ್ಧದಿಂದ ಹಿಂದೆ ಸರಿಯಬೇಕಾಯಿತು. ಮುಂದೆ ಲೆನಿನ್ ಮತ್ತು ಟ್ರಾಟ್ಸ್ಕಿ ಅವರ ನೇತೃತ್ವದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ನಡೆದು ಸರ್ಕಾರ ರಚನೆಯಾಯಿತು. ಮತ್ತೊಂದು ಟೋಟಲ್ ಕೊಲ್ಯಾಪ್ಸ್ ಆಫ್ ಸೆಂಟ್ರಲ್ ಪವರ್ಸ್. ಈ ನಂತರದ ದಿನಗಳಲ್ಲಿ ಈ ಒಂದು ಯುದ್ಧಕ್ಕೆ ಕಾರಣವಾದಂತಹ ಜರ್ಮನಿ ಮತ್ತು ಮಿತ್ರ ರಾಷ್ಟ್ರಗಳ ಒಂದು ಹೋರಾಟದಲ್ಲಿ ಅವನತಿ ಅನ್ನೋದು ಪ್ರಾರಂಭ ಆಗ್ತಾ ಹೋಯಿತು, ಸೋಲುಗಳು ಪ್ರಾರಂಭ ಆಗ್ತಾ ಹೋಯಿತು, ನಾಶ ಇಲ್ಲಿಂದ ಶುರುವಾಯಿತು.
ಆನಂತರದಲ್ಲಿ ಕೇಂದ್ರ ಶಕ್ತಿಗಳು ಹಲವು ವಿಜಯಗಳನ್ನು ಕಂಡವು. ಆದರೂ ರಷ್ಯಾದ ಹಿನ್ನಡೆ ಜರ್ಮನಿ ಮತ್ತು ಆಸ್ಟ್ರಿಯಾಗಳಿಗೆ ಮತ್ತಷ್ಟು ಉತ್ತೇಜನವನ್ನು ನೀಡಿ ಯುದ್ಧವನ್ನು ಮುಂದುವರಿಸಿದವು. ಜೊತೆಗೆ ಅಮೆರಿಕದ ಯುದ್ಧ ಪ್ರವೇಶದಿಂದಾಗಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಶಕ್ತಿಯು ಕೂಡ ಒಂದು ಕೈ ಮೇಲಾಯಿತು. ಹೀಗಾಗಿ ಇವೆರಡರ ನಡುವೆ ಹೋರಾಟ ಪ್ರಾರಂಭವಾಯಿತು. ಆದರೆ 1918ರ ವೇಳೆಗೆ ಒಂದೊಂದಾಗಿ ಈ ಯುದ್ಧದಲ್ಲಿ ಜರ್ಮನಿ ಮತ್ತು ಮಿತ್ರ ರಾಷ್ಟ್ರಗಳು ಸೋಲನ್ನು ಅನುಭವಿಸ್ತಾ ಬಂದವು. ಇದರ ಪರಿಣಾಮ ಅವು ಯುದ್ಧರಂಗದಿಂದ ಹಿನ್ನಡೆಯಬೇಕಾಯಿತು. ಸಕ್ಸಸ್ಫುಲ್ ಕ್ಯಾಂಪೇನ್ ಇನ್ ಪ್ಯಾಲೆಸ್ಟೈನ್ 1918. ಮಿತ್ರ ರಾಷ್ಟ್ರಗಳು ಅಕ್ಟೋಬರ್ 1918ರಲ್ಲಿ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಬೈರುತ್ ಮತ್ತು ಅಲೆಪ್ಪೆಗಳನ್ನು ವಶಪಡಿಸಿಕೊಂಡು ಬಾಗ್ದಾದ್ ರೈಲ್ವೆ ಮಾರ್ಗವನ್ನು ಮುಚ್ಚಿ ಮೆಸೊಪೊಟೇಮಿಯಾವನ್ನು ಏಕಾಂಗಿಯಾಗಿಸಿದವು. ಜೊತೆಗೆ ಸಿರಿಯಾ, ಪ್ಯಾಲೆಸ್ಟೈನ್ ಅನ್ನು ವಶಪಡಿಸಿಕೊಂಡು ಟರ್ಕಿ ಸಾಮ್ರಾಜ್ಯವನ್ನು ಅಳಿಸಿ ಹಾಕಿದವು. ಇಲ್ಲಿಂದ ಸೋಲುಗಳ ಸರಮಾಲೆ ಪ್ರಾರಂಭ ಆಯಿತು. ಮತ್ತೊಂದು ಘಟನೆ, ದ ಸರೆಂಡರ್ ಆಫ್ ಬಲ್ಗೇರಿಯಾ. 1918 ಸೆಪ್ಟೆಂಬರ್ 29ರಲ್ಲಿ ಬಲ್ಗೇರಿಯಾ ಕೂಡ ಬೇಷರತ್ತಾಗಿ ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು. ಇದರಿಂದ ಟರ್ಕಿ ಮತ್ತು ಜರ್ಮನಿಯೊಂದಿಗೆ ಇದ್ದ ವ್ಯಾಪಾರಿ ಮತ್ತು ಸಾರಿಗೆ ಸಂಪರ್ಕಗಳು ಕೂಡ ಕಡಿದು ಹೋದವು ಎನ್ನಬಹುದು. ಸರೆಂಡರ್ ಆಫ್ ಜರ್ಮನಿ ನವೆಂಬರ್ 11, 1918. ಕೊನೆಗೆ ಜರ್ಮನಿಯೊಂದೇ ಯುದ್ಧರಂಗದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು. ಯುದ್ಧಗಳು ಮತ್ತು ಯುದ್ಧಗಳಿಂದಾದ ಸೋಲಿನಿಂದಾಗಿ ಜರ್ಮನಿಯ ಜನಾಭಿಪ್ರಾಯ ಕೂಡ ಎರಡನೇ ಕೈಸರ್ ವಿಲಿಯಮ್ಮನ ವಿರುದ್ಧವಾಗಿ ಬಂದು ಅವನ ಪದತ್ಯಾಗಕ್ಕೆ ಒತ್ತಡಗಳು ಹೆಚ್ಚಾಯಿತು. ಜೊತೆಗೆ ಕೈಸರ್ ವಿಲಿಯಂ ಇದರಿಂದ ಬೇಸತ್ತು ಹೋಗಿ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ನ ಬಳಿ ಶಾಂತಿಗಾಗಿ ಮನವಿಯನ್ನ ಮಾಡಲಾಗಿ ಯುದ್ಧದ ಒಂದು ವಾತಾವರಣ ತಿಳಿಯಾಗುವ ಪರಿಸ್ಥಿತಿ ಬಂತು. ಕೊನೆಗೆ ಜರ್ಮನಿಯ ಶರಣಾಗತಿಯೊಂದಿಗೆ ಮೊದಲ ಮಹಾಯುದ್ಧ ಮುಕ್ತಾಯವಾಯಿತು ಎನ್ನಬಹುದು. ಇನ್ನು ರಿಸಲ್ಟ್ಸ್ ಆಫ್ ದ ವರ್ಲ್ಡ್ ವಾರ್ ಫಸ್ಟ್. ಪ್ರಥಮ ಮಹಾಯುದ್ಧದ ಪರಿಣಾಮಗಳನ್ನು ನೋಡೋದಾದ್ರೆ ಹಲವು ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಮೊದಲದಾಗಿ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್, ರಾಜಕೀಯ ಪರಿಣಾಮಗಳು. ಎಂಡ್ ಆಫ್ ಮೊನಾರ್ಕಿಕಲ್ ಫಾರ್ಮ್ ಆಫ್ ಗವರ್ಮೆಂಟ್ಸ್. ಇಲ್ಲಿ ರಾಜಪ್ರಭುತ್ವ ಸ್ವರೂಪದ ಸರ್ಕಾರಗಳು ಕೊನೆಯಾದವು. ಅಂದರೆ ಆಸ್ಟ್ರಿಯಾದಲ್ಲಿ ಆಬ್ಸ್ಬರ್ಗ್, ಜರ್ಮನಿಯಲ್ಲಿ ಹೋಹೆನ್ಜೋಲೆರಿನ್, ರಷ್ಯಾದಲ್ಲಿ ರೋಮನೋವ್, ಟರ್ಕಿಯಲ್ಲಿ ಒಸ್ಮಾನಿ ಮನೆತನಗಳು ಅಂತ್ಯವಾಗಿ ಟರ್ಕಿಯಲ್ಲಿ ಕೆಮಾಲ್ ಪಾಷಾನ ನೇತೃತ್ವದಲ್ಲಿ ಗಣರಾಜ್ಯ, ಸ್ಪೇನ್ನಲ್ಲಿ ಜನರಲ್ ಫ್ರಾಂಕೋನ ನೇತೃತ್ವದಲ್ಲಿ ನಿರಂಕುಶತ್ವ, ರಷ್ಯಾದಲ್ಲಿ ಸಮತಾವಾದಿ ಸರ್ಕಾರ, ಜರ್ಮನಿಯಲ್ಲಿ ಗಣತಂತ್ರವಾದಿ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ಡೆವಲಪ್ಮೆಂಟ್ ಆಫ್ ಡೆಮೊಕ್ರಾಟಿಕ್ ಫೀಲಿಂಗ್. ಪ್ರಥಮ ಮಹಾಯುದ್ಧದ ಪರಿಣಾಮವಾಗಿ ಜಗತ್ತಿನ ರಾಷ್ಟ್ರಗಳಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳ ಬೆಳವಣಿಗೆ ಕಂಡುಬಂತು. ಡೆವಲಪ್ಮೆಂಟ್ ಆಫ್ ದ ಫೀಲಿಂಗ್ ಆಫ್ ನ್ಯಾಷನಲಿಸಂ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯತೆಯ ಮನೋಭಾವನೆಗಳು ಏಳಿಗೆಯನ್ನ ಪಡೆದವು. ಎವಲ್ಯೂಷನ್ ಆಫ್ ದ ಫೀಲಿಂಗ್ ಆಫ್ ಇಂಟರ್ನ್ಯಾಷನಲಿಸಂ. ಈ ಯುದ್ಧದ ಪರಿಣಾಮದಿಂದಾಗಿ ಯುರೋಪಿಯನ್ ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ಭಾವನೆಗಳು ಉಗಮವಾದವು ಎನ್ನಬಹುದು. ಪ್ಯಾರಿಸ್ ಪೀಸ್ ಸೆಟಲ್ಮೆಂಟ್ 1919. ಇದರ ಮತ್ತೊಂದು ಮಹತ್ವದ ರಾಜಕೀಯ ಪರಿಣಾಮ ಅಂತಂದ್ರೆ ಪ್ಯಾರಿಸ್ ಶಾಂತಿ ಸಮ್ಮೇಳನ. ಇದರಲ್ಲಿ ಹಲವಾರು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಸೋತ ಜರ್ಮನಿಯನ್ನ ಉಗ್ರವಾಗಿ ಶಿಕ್ಷೆಗೆ ಒಳಪಡಿಸಲಾಯಿತು. 14 ಪಾಯಿಂಟ್ಸ್ ಆಫ್ ವಿಲ್ಸನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ 14 ಅಂಶಗಳ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೀಗ್ ಆಫ್ ನೇಷನ್ಸ್ 1919. ಇದು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ವ್ಯಾಜ್ಯಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ
ಲೀಗ್ ಆಫ್ ನೇಷನ್ ಅನ್ನ ಸ್ಥಾಪನೆ ಮಾಡಿಕೊಳ್ಳಲಾಯಿತು. ಇನ್ನು ಆರ್ಥಿಕ ಪರಿಣಾಮಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, economic and human loss on large scale, decrease in production, the increase in prices, heavy taxes upon the people, inflation. ಇವು ಪ್ರಮುಖವಾಗಿ ಕಂಡುಬಂದ ಆರ್ಥಿಕ ಪರಿಣಾಮಗಳು ಎನ್ನಬಹುದು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣಕಾಸು ಮತ್ತು ಮಾನವ ಸಂಪನ್ಮೂಲದ ನಾಶ ಉಂಟಾಯಿತು ಎನ್ನಬಹುದು. ಸುಮಾರು 1 ಕೋಟಿ ಜನ ಸತ್ತು 2 ಕೋಟಿ ಜನ ಗಾಯಾಳುಗಳಾದರು. ಅನೇಕ ನಗರಗಳು, ಪಟ್ಟಣಗಳು, ರಸ್ತೆಗಳು, ಹೆದ್ದಾರಿಗಳು ಇದರಿಂದ ಹಾನಿಗೆ ಒಳಗಾದವು. ಪರಿಣಾಮವಾಗಿ ಉತ್ಪಾದನೆಯಲ್ಲಿ ಕುಸಿತ ಕೂಡ ಕಂಡುಬಂತು. ಕೈಗಾರಿಕೆಗಳು ನಾಶವಾಗಿ ವ್ಯಾಪಾರ ವಾಣಿಜ್ಯಗಳು ಕುಸಿತವನ್ನ ಕಂಡುವು. ಸುಮಾರು $4,000 ಯುದ್ಧ ವೆಚ್ಚವನ್ನ ಖರ್ಚು ಮಾಡಬೇಕಾಗಿ ಬಂತು. ಇದೆಲ್ಲದರ ಪರಿಣಾಮ ಉತ್ಪಾದನೆ ಕಡಿಮೆಯಾಗಿ ಜನಜೀವನ ಕಷ್ಟಕರವಾಯಿತು. ದ ಇನ್ಕ್ರೀಸ್ ಇನ್ ಪ್ರೈಸಸ್, ಯುದ್ಧದ ಸಂದರ್ಭದಲ್ಲಿ ಬೆಲೆ ಏರಿಕೆ ಉಂಟಾಗಿ ಯುದ್ಧದಿಂದಾಗಿ ಕೈಗಾರಿಕೆಗಳು, ಪಟ್ಟಣಗಳು, ನಗರಗಳು ನಾಶವಾಗಿ ನಿರುದ್ಯೋಗ, ಬಡತನ, ಆಹಾರದ ಅಭಾವ, ಬೆಲೆ ಏರಿಕೆ ಮುಂತಾದ ಸಮಸ್ಯೆಗಳು ಉಂಟಾಗಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದವು. ಇದರಿಂದ ಜನಸಾಮಾನ್ಯರ ಸ್ಥಿತಿ ಚಿಂತಾಜನಕವಾಯಿತು. ಇದು ಜಗತ್ತಿನ ಬಹುಪಾಲು ರಾಷ್ಟ್ರಗಳಲ್ಲಿ ಕಂಡುಬಂತು ಎನ್ನಬಹುದು. ಹೆವಿ ಟ್ಯಾಕ್ಸಸ್ ಅಪಾನ್ ದ ಪೀಪಲ್, ಸಾಮಾನ್ಯ ಜನತೆಯ ಮೇಲೆ ಅಧಿಕ ತೆರಿಗೆಯ ಭಾರ ಕೂಡ ಇದರ ಪರಿಣಾಮಗಳಲ್ಲಿ ಒಂದು ಎನ್ನಬಹುದು. ಯುದ್ಧದಲ್ಲಿ ಅಪಾರ ಪ್ರಮಾಣದ ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳಿಗಾಗಿ ಹಣವನ್ನ ವ್ಯಯ ಮಾಡಿ ಸರ್ಕಾರಗಳ ಖಜಾನೆಗಳು ಬರಿದಾದ ಸಂದರ್ಭದಲ್ಲಿ ಆರ್ಥಿಕ ದುಸ್ಥಿತಿ ಉಂಟಾದಾಗ ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಮತ್ತೆ ಜನಗಳ ಮೇಲೆ ಅಧಿಕ ತೆರಿಗೆಯ ಭಾರವನ್ನ ಹೊರಿಸಲಾಯಿತು. ಹಾಗೆ ಇನ್ಫ್ಲೇಷನ್, ಈ ಒಂದು ಪ್ರಥಮ ಮಹಾಯುದ್ಧ ಜಗತ್ತಿನಾದ್ಯಂತ ಹಣದುಬ್ಬರ ಉಂಟಾಗೋದಕ್ಕೆ ಕಾರಣವಾಯಿತು. ಇದರ ಪರಿಣಾಮವಾಗಿ ಅಧಿಕ ತೆರಿಗೆಯ ಭಾರ ಮತ್ತೆ ಈ ಬೆಲೆ ಏರಿಕೆ ಮುಂತಾದವುಗಳು ಸಂಭವಿಸಿ ಜನ ಆರ್ಥಿಕವಾಗಿ ಕಷ್ಟಪಡುವಂತೆ ಆಯಿತು. ಮತ್ತೊಂದು ಪರಿಣಾಮ ಅಂತಂದ್ರೆ ಸಾಮಾಜಿಕ ಪರಿಣಾಮ ಎನ್ನಬಹುದು. ಚೇಂಜಸ್ ಇನ್ ದ ಸೋಷಿಯಲ್ ಸ್ಟೇಟಸ್ ಆಫ್ ವುಮನ್, ರಿಮೂವಲ್ ಆಫ್ ದ racial bitterness, change in the social status of laborers, decrease in scope of education, the rise of socialism, progress of science and culture ಮುಂತಾದವು ಸಾಮಾಜಿಕ ಬದಲಾವಣೆಗಳು ಅಥವಾ ಸಾಮಾಜಿಕ ಪರಿಣಾಮಗಳಾಗಿದ್ದವು. ಇದರಲ್ಲಿ ಪ್ರಪಂಚದ ರಾಷ್ಟ್ರಗಳಲ್ಲಿ ಈ ಯುದ್ಧದ ನಂತರ ಮಹಿಳೆಯರ ಸ್ಥಾನಮಾನಗಳನ್ನ ಎಚ್ಚರಗೊಳಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಲಾಯಿತು. ಮಹಿಳೆಯರ ಸ್ಥಾನಮಾನಗಳು ಬದಲಾದವು. ಜನಾಂಗೀಯ ಭೇದ ನೀತಿಯನ್ನ ರದ್ದುಪಡಿಸಲಾಯಿತು ಮತ್ತು ಕಾರ್ಮಿಕರ ಸಾಮಾಜಿಕ ಅಂತಸ್ತನ್ನ ಹೆಚ್ಚಳ ಮಾಡೋದಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಕುಂಠಿತಗೊಂಡಿದ್ದಂತಹ ಶೈಕ್ಷಣಿಕ ಪ್ರಗತಿಯನ್ನ ಕುಂಠಿತವಾದ್ರೂ ಕೂಡ ಅದರ ಕಡೆಗೆ ಹೆಚ್ಚು ಗಮನವನ್ನ ಹರಿಸಲಾಯಿತು. ಹಾಗೆ ಸಮಾಜವಾದದ ಉಗಮ ಹಾಗೂ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಪ್ರಗತಿ ಪ್ರಥಮ ಮಹಾಯುದ್ಧದ ಪರಿಣಾಮಗಳಲ್ಲಿ ಒಂದು ಎನ್ನಬಹುದು. ಹೀಗೆ ಪ್ರಥಮ ಮಹಾಯುದ್ಧ ಸಂಭವಿಸಿ ಪ್ರಪಂಚದ ರಾಷ್ಟ್ರಗಳನ್ನ ಅಪಾರ ಪ್ರಮಾಣದ ಸಾವು ನೋವುಗಳಿಗೆ ಕಾರಣ ಮಾಡಿ ಮತ್ತೆ ಆ ಒಂದು ಪ್ರಗತಿ ಪಥದತ್ತ ಯುದ್ಧ ನಂತರದಲ್ಲಿ ಉಂಟಾದ ಪರಿಸ್ಥಿತಿಯನ್ನ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಗತಿ ಪಥದತ್ತ ಕೊಂಡೊಯ್ಯೋದಕ್ಕೆ ಕಾರಣವಾಯಿತು ಎನ್ನಬಹುದು. ಈ ವಿಚಾರವನ್ನ ಮಂಡಿಸಲಿಕ್ಕೆ ಇಲ್ಲಿನ ಕೆಲವು ಪರಾಮರ್ಶನ ಗ್ರಂಥಗಳನ್ನ ಅಧ್ಯಯನ ಮಾಡಲಾಗಿತ್ತು. ಇಲ್ಲಿಯವರೆಗೂ ಪ್ರಥಮ ಮಹಾಯುದ್ಧದ ಘಟನೆಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ವಿ. ಮುಂದಿನ ಒಂದು ಸೆಷನ್ನಲ್ಲಿ ನಾವು ರಷ್ಯಾದ ಕ್ರಾಂತಿ 1917ರಲ್ಲಿ ನಡೆದ ರಷ್ಯಾದ ಕ್ರಾಂತಿ ಮತ್ತು ಅಲ್ಲಿನ ಆಂತರಿಕ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.